ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನೋಡಿ ಸ್ನೇಹಿತರೆ, ರೈಲ್ವೆ ಇಲಾಖೆಯಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ನೀವೇನಾದ್ರೂ SSLC ಮಾತ್ರ ಕಂಪ್ಲೀಟ್ ಮಾಡಿ ಮನೆಯಲ್ಲಿ ಇದ್ರು ಅಥವಾ ಮುಂದುಗಡೆ ಏನಾದ್ರು ಹಚ್ಚಿದ್ರು ಕೂಡ ನಿಮಗಾಗಿನೇ ರೈಲ್ವೆ ಇಲಾಖೆಯಲ್ಲಿ ಅರ್ಜಿ ಕರೆದಿದ್ದಾರೆ ನಮ್ಮೊಂದು ಕರ್ನಾಟಕ ರಾಜ್ಯದಲ್ಲಿ. ನೋಡಿ, ಬೆಳಗಾವಿಯಲ್ಲಿ, ಅದ ನಂತರ ಹುಬ್ಬಳ್ಳಿ, ಈ ರೀತಿಯ ಮೈಸೂರು, ಬೆಂಗಳೂರು, ಈ ರೀತಿಯಾಗಿ ಕ್ಷೇತ್ರಗಳಲ್ಲಿ ಅಂದ್ರೆ ಡಿಸ್ಟಿಕ್ ನಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ಇದು ಸಂಪೂರ್ಣವಾಗಿ ಸೆಂಟ್ರಲ್ ಗೌರ್ಮೆಂಟ್ ನಿಂದ ನೇಮಕಾತಿ ಆಗಿದೆ. ಈ ಒಂದು ನೋಟಿಸ್ ರಿಲೀಸ್ ಮಾಡಿದಂತ ದಿನಾಂಕ 4ನೇ ತಾರೀಕು, ಅಂದ್ರೆ ಇದೇ ತಿಂಗಳು 4ನೇ ತಾರೀಕದಂದು ನೋಟಿಸ್ ರಿಲೀಸ್ ಮಾಡಿದ್ದಾರೆ. ಮತ್ತು ಅರ್ಜಿ ಪ್ರಾರಂಭ ಆಗುವಂತ ದಿನಾಂಕ 23ನೇ ತಾರೀಕಿನಿಂದ ಅರ್ಜಿಗಳು ಪ್ರಾರಂಭ ಆಗತ್ತೆ. ನೋಡಿ, ನಾನು ಯಾವುದೇ ರೀತಿಯಾಗಿ ಗೊಳುಪುರ ಅಂತ ತಿಳಿಸ್ಕೊಡ್ತಾ ಇಲ್ಲ. ಸುಮ್ಮನೆ ಕೆಲವು ಜನ ಕಮೆಂಟ್ ಮಾಡ್ತಾ ಇರ್ತಾರ. ಕಮೆಂಟ್ ಮಾಡೋದು ಹಾಗೇನಾದ್ರೂ ಇತ್ತಂದ್ರೆ ನಾನು ಫೇಕ್ ನ್ಯೂಸ್ ಅನ್ನ ಕೊಡ್ತೇನೆ ಅಂತ ಅನ್ಕೊಂಡಿದ್ರೆ ನೀವು ಆದಷ್ಟು ಸಬ್ಸ್ಕ್ರೈಬ್ ಮಾಡಿದಿರಲ್ಲ, ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಬಹುದು. ನೋಡಿ, ಇಷ್ಟ ಆದ್ರೆ ನಮಗೆ ಕರೆಕ್ಟ್ ಆಗಿರುವಂತ ಆಫೀಸಲ್ಲಿ ಆಗಿರುವಂತ ನೋಟಿಸ್ ಅನ್ನ ತೋರಿಸಿ ಕೂಡ ಕೆಲವು ಜನ ಫೇಕ್ ಅಂತ ಹೇಳ್ತಾರಲ್ಲ, ನಿಮಗೆ ಏನ್ ಹೇಳ್ಬೇಕಂತ ಅರ್ಥ ಆಗಲ್ಲ. ಪಾಪ ಕಷ್ಟಪಟ್ಟು ಓದ್ತಿರ್ತಾರೆ ವಿದ್ಯಾರ್ಥಿಗಳು, ಅವ್ರಿಗೂ ಕೂಡ ಅವರೊಂದು ಡಿಸ್ಟರ್ಬ್ ಮಾಡಿ ಬಿಡ್ತೀರ ನೀವೆಲ್ಲರೂ. ಅಂದ್ರೆ ಕಷ್ಟಪಟ್ಟು ವಿಡಿಯೋ ನೋಡಿ ಅಪ್ಲೈ ಮಾಡಕ್ ಹೋಗ್ತಿರ್ತಾರೆ, ಅರ್ಜಿನೂ ಕರೆದಿರ್ತಾರೆ, ಎಲ್ಲಾನು ಆಗಿರತ್ತೆ. ಕಮೆಂಟ್ ಬಾಕ್ಸ್ನ ಓಪನ್ ಮಾಡಿದ ತಕ್ಷಣ ನಿಮ್ಮ ಅಂತ ಕಮೆಂಟ್ ಮಾಡಿರ್ತಾರಲ್ಲ, ಈ ಕಡೆ ಮನೆಗೆ ಸರಿಯಾಗಿ ಕೆಲಸನೂ ಇರೋದಿಲ್ಲ, ಮನೆಗೆ ಕೂಳುನು ಹಾಕೋದಿಲ್ಲ, ಮನ್ಯಾಗ ಓಪನ್ ಕಡೆ ಬೇಸ್ಕೊತಿರ್ತಾರ. ಖಾಲಿ ಕುಂತವ್ರಿಗೆ ಈ ರೀತಿಯಾಗಿ ಯೋಜನೆಗಳು ಬರತ್ತೆ. ಕಷ್ಟಪಟ್ಟು ಓದುವಂತ ವಿದ್ಯಾರ್ಥಿಗಳಿಗಾದ್ರೂ ಹೆಲ್ಪ್ ಆಗತ್ತೆ. ಇದ್ರ ಬಗ್ಗೆ ಕಮೆಂಟ್ ಕೆಟ್ಟದ ಕಮೆಂಟ್ ಮಾಡೋರಿಗೆ ಒಂದು ಮಾತನ್ನ ತಿಳಿಸ್ಕೊಡ್ತೇನೆ. ದಯವಿಟ್ಟು ನಿಮ್ ಕೈ ಮುಗಿತೇನೆ, ಒಂದ್ಸರಿ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ಬಹುದು. ಸುಮ್ಮನೆ ಕೆಟ್ಟ ಕೆಟ್ಟ ಕಮೆಂಟ್ ಮಾಡ್ಕೊಂಡು ಪಾಪ ಕಷ್ಟಪಟ್ಟು ಓದ್ತಿರ್ತಾರೆ, ಆ ಒಂದು ವಿದ್ಯಾರ್ಥಿ ಕೂಡ ತೊಂದರೆ ಕೊಡ್ತಾರೆ. ನಿಮ್ಮಂತವ್ರು ಭೂಮಿ ಮೇಲೆ ಇರೋದೇ ವೇಸ್ಟು. ನೋಡಿ, ಈಗಾಗಲೇ ಅರ್ಜಿಗಳು ಪ್ರಾರಂಭ ಆಗಿದೆ 23ನೇ ತಾರೀಕಿನಿಂದ. ಮತ್ತು ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ 12/8/2025 ಇದು ಕೊನೆಯ ದಿನಾಂಕ ಆಗಿರತ್ತೆ. ನಿಮ್ಗೆ ಯಾವುದೇ ರೀತಿಯಾಗಿ ಗೊಳುಪುರ ಅಂತ ತಿಳಿಸ್ಕೊಡ್ತಾ ಇಲ್ಲ. ಈಗಾಗಲೇ ಅರ್ಜಿಗಳು ಪ್ರಾರಂಭ ಆಗಿದೆ 23ನೇ ತಾರೀಕಿನಿಂದ. ಈಗಲೇ ಆನ್ಲೈನ್ ಕೇಂದ್ರದಲ್ಲಿ ಹೋತಂದ್ರೆ 23ನೇ ತಾರೀಕಿನಿಂದ ಹೋಗಿ, ಈಗಲೇ ಹೋಗಬೇಡಿ, 23ನೇ ತಾರೀಕಿನಿಂದ ಅರ್ಜಿಗಳು ಪ್ರಾರಂಭ ಆಗಿರತ್ತೆ, ಅವಾಗಿನಿಂದ ಹೋಗಬಹುದು. ಇದು ನಮ್ಮ ಒಂದು ರೈಲ್ವೆ ಇಲಾಖೆಯಲ್ಲಿ ಗ್ರೂಪ್ ಡಿ ದಲ್ಲಿ ಖಾಲಿರುವಂತ ಪೋಸ್ಟ್ ನೋಡ್ತಾ ಇರಬಹುದು. ಗ್ರೂಪ್ ಡಿ ದಲ್ಲಿ ಖಾಲಿ ಇರತ್ತೆ, ಅಪ್ಲೈ ಮಾಡಿ. ಮತ್ತೆ ಇಲ್ಲಿ ಖಾಲಿರುವಂತ ಸಂಸ್ಥೆ ಹೆಸರು ಕೊಂಕಣ್ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ ಅರ್ಜಿ ಕರೆದಿದ್ದಾರೆ. ಇದ್ರ ಬಗ್ಗೆ ಮಾಹಿತಿ ಇರತ್ತೆ. ವಿಡಿಯೋ ಕೊನೆತನಕ ನೋಡಿದ್ರೆ ಸಂಪೂರ್ಣ ಮಾಹಿತಿ ಪಡ್ಕೊಂಡೇ ಇರ್ತೀರಾ. ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ನೋಡಿ ಇಲ್ಲಿ ಖಾಲಿರುವಂತ ಇದಕ್ಕೆ ಸಂಬಂಧಪಟ್ಟಂತೆ ಯಾವ್ದು ಪೋಸ್ಟ್ ಏನು ಅಂತ ಒಂದೊಂದಾಗಿ ನೋಡಿ. ಇಲ್ಲಿ ಖಾಲಿರುವಂತ ಮೊದಲನೇದು ಪೋಸ್ಟ್ ಟ್ರ್ಯಾಕ್ ಮೇಂಟೈನರ್ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಅಂದ್ರೆ ನಿರ್ವಾಹಕ, ಟ್ಯಾಂಕ್ ನಿರ್ವಾಹಕ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಅದ ನಂತರ ಫೈನ್ಸ್ ಮ್ಯಾನ್ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಇದರಲ್ಲಿ ಟೋಟಲ್ ಆಗಿ 79 ಪೋಸ್ಟ್ ಖಾಲಿ ಇರತ್ತೆ ಆಲ್ ಇಂಡಿಯಾದಲ್ಲಿ, ಆಲ್ ಕರ್ನಾಟಕ ರಾಜ್ಯದಲ್ಲಿ. ಇವರ ಅಭ್ಯರ್ಥಿಗೆ 23, EWS ಅವರಿಗೆ 4, SC ದವರಿಗೆ 5 ಪೋಸ್ಟ್, ST ದವರಿಗೆ 3, ಅದ ನಂತರ ಟೋಟಲ್ ಆಗಿ 35. ಎಕ್ಸ್ ಸರ್ವಿಸ್ ಮೆನ್ ದವ್ರು ಕೂಡ ಅವಕಾಶ ಇರತ್ತೆ 7 ಪೋಸ್ಟ್. ಇದು ಟ್ರ್ಯಾಕ್ ನಿರ್ವಾಹಕ ಪೋಸ್ಟ್ ಇರತ್ತೆ. ಅದ ನಂತರ ಫೈನ್ಸ್ ಮ್ಯಾನ್ ಹುದ್ದೆಗಳಿಗೆ 29, ಇವರ ಅಭ್ಯರ್ಥಿಗಳಿಗೆ 6, EWS ಅವರಿಗೆ, SC ದವರಿಗೆ 7, ST ದವರಿಗೆ 2, ಟೋಟಲ್ ಆಗಿ 44. ಎಕ್ಸ್ ಸರ್ವಿಸ್ ಮೆನ್ ದವರಿಗೆ 9 ಪೋಸ್ಟ್. ಇದು ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಅಷ್ಟೇ ನಿಮಗೆ ಸ್ಯಾಲರಿ ಕೊಡ್ತಾರೆ ಯಾವ್ಯಾವ ಒಂದು ಪೋಸ್ಟಿಗೆ. ಮೊದಲನೇದಾಗಿ ಫೈನ್ಸ್ ಮ್ಯಾನ್ ಹುದ್ದೆಗಳಿಗೆ ವೇತನ ಲೆವೆಲ್ 1ರಂತೆ ಕೊಡ್ತಾರೆ 18,000. ಅಂದ್ರೆ ಲೆವೆಲ್ 2ರಲ್ಲಿ ಜಾಸ್ತಿ ಕೊಡ್ತಾರೆ, ಅದ ನಂತರ ಲೆವೆಲ್ 3ರಲ್ಲಿ ಜಾಸ್ತಿ, ಲೆವೆಲ್ 4ರಲ್ಲಿ ಜಾಸ್ತಿ, ಈ ರೀತಿ ಜಾಸ್ತಿ ಕೊಡ್ತಾರೆ. ಆದ್ರೆ ಲೆವೆಲ್ 1 ಇರೋದ್ರಿಂದ ಇದು CPC ಪ್ರಕಾರ 7ನೇ ಹಂತ. ಇನ್ನು ಈ ಒಂದು ಟ್ರ್ಯಾಕ್ ನಿರ್ವಾಹಕ ಹುದ್ದೆಗೆ ಸಂಬಂಧಪಟ್ಟಂತೆ ಇದಕ್ಕೂ ಲೆವೆಲ್ 1 18,000 ತನಕ ಪ್ರತಿ ತಿಂಗಳು ಸ್ಯಾಲರಿ ಆಗಿರತ್ತೆ. ಆಗಲೇ ತಿಳಿಸ್ಕೊಟ್ಟಿರುವಂತೆ SSLC ಮಾತ್ರ ಪಾಸ್ ಆದಂತ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿ. ಮತ್ತೇನೇನು ಯಾವ್ದು ರೀತಿಯಲ್ಲಿ ಆಯ್ಕೆ ಮಾಡ್ತಾರೆ ಎಲ್ಲ ಕೊಟ್ಟಿದ್ದಾರೆ ಅವರು. ನಿಮ್ಗೆ ಎಷ್ಟು ಎಜುಕೇಶನ್ ಏನಾಗಿರಬೇಕು ತಿಳಿಸ್ಕೊಟ್ಟಿದ್ದೇನೆ, ಮತ್ತು ಆಯ್ಕೆ ವಿಧಾನ ಅವ್ರು ಕೊಟ್ಟಿದ್ದಾರೆ ಹೇಗೆ ಏನಂತ ಅದನ್ನ ತಿಳಿಸ್ಕೊಡ್ತೇನೆ ಮುಂದ್ಗಡೆ. ಆಯ್ಕೆ ವಿಧಾನದಲ್ಲಿ ಕಂಪ್ಯೂಟರ್ ಆಧಾರ ಪರೀಕ್ಷೆ ಇರತ್ತೆ, ದಾಖಲೆಗಳ ಪರಿಶೀಲನೆ ನಡೆಸ್ತಾರೆ, ವೈದ್ಯಕೀಯ ಪರೀಕ್ಷೆ ಇರತ್ತೆ ಮತ್ತು ದೈಹಿಕ ದಕ್ಷತೆ ಪರೀಕ್ಷೆ ಒಂದಿರತ್ತೆ, ಅದನ್ನ ಪಾಸ್ ಆಗಬೇಕು. ಅದಾದ್ಮೇಲೆ ನಿಮ್ಗೆ ಆಯ್ಕೆ ಮಾಡ್ತಾರೆ. ಇನ್ನು ಏಜ್ ಲಿಮಿಟ್ 18 ವರ್ಷದಿಂದ ನಿಮಗೆ 45 ವರ್ಷ. ಈ ಒಂದು 18ರಿಂದ 45 ವರ್ಷ ಒಳಗಡೆ ಇರಬೇಕಾಗತ್ತೆ. ಕೆಲವು ಜನರಿಗೆ 17.5 ವರ್ಷ ಆಗಿರತ್ತೆ, 17 ವರ್ಷ ಆಗಿ 8 ತಿಂಗಳಾಗಿರತ್ತೆ, ಅಥವಾ 17 ವರ್ಷ 9 ತಿಂಗಳಾಗಿರತ್ತೆ, ಅಥವಾ ಕೆಲವರಿಗೆ 17 ವರ್ಷ 11 ತಿಂಗಳಾಗಿರತ್ತೆ. ಅಂಥವ್ರು ಅರ್ಜಿ ಸಲ್ಲಿಸಲು ಆಗೋದಿಲ್ಲ. ಇನ್ನು ಕೆಲವರಿಗೆ 17 ವರ್ಷ 12 ತಿಂಗಳು ಕೂಡ ಆಗಿರತ್ತೆ, ಅಂಥವ್ರು ಅರ್ಜಿ ಸಲ್ಲಿಸೋದಕ್ಕೆ ಆಗೋದಿಲ್ಲ. ಕಡ್ಡಾಯವಾಗಿ 18 ವರ್ಷ ಆಗಿರಲೇಬೇಕು. ಇನ್ನು ವಿದ್ಯಾರ್ಥಿಗಳಿಗೆ ವಯೋಮಿತಿ ಕೂಡ ನಿಮಗೆ ಸಡಿಲಿಕ್ಕೆ ಇರುವಂತದ್ದು. ಇಲ್ಲಿ ನೋಡಿ 3 ವರ್ಷ 5 ವರ್ಷ 8 ವರ್ಷ ಈ ರೀತಿಯಾಗಿ. SC ST ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸೋದ್ರಿಂದ 50 ವರ್ಷ ಗರಿಷ್ಠ. EWS ಅವರಿಗೆ ಎಕ್ಸ್ ಸರ್ವಿಸ್ ಮೆನ್ದಲ್ಲಿ. ಅದ ನಂತರ
ಈ ಒಂದು 53-48 ಈ ರೀತಿಯ ಸರಿಲಿಕ್ಕೆ ಕೊಟ್ಟಿದ್ದಾರೆ. ಸರಿ ಗಮನ ಕೊಟ್ಟು ನೋಡ್ಕೊಳ್ಳಿ ಅಧಿಸೂಚನೆನ, ಆಮೇಲೆ ನೀವು ಅರ್ಜಿ ಸಲ್ಲಿಸಿ. ಅದೇ ರೀತಿಯಾಗಿ ನಿಮ್ಮೊಂದು ವಯೋಮಿತಿ ಎಲ್ಲಿಂದ ಎಲ್ಲಿ ತನಕ ಏನ್ಬೇಕಂತ ಅವ್ರು ಕೊಟ್ಟಿದ್ದಾರೆ. ಆಲ್ ಅಂತ ಎಲ್ಲ ಒಂದು ಅಭ್ಯರ್ಥಿಗಳಿಗೆ, ಯುವರ ಅಭ್ಯರ್ಥಿ EWS ಅವರಿಗೆ ಮತ್ತೆ SC/ST ಅಭ್ಯರ್ಥಿಗಳಿಗೆ 1/8/1980 8/8/2007 ಒಳಗಾಗಿ ಇರಬೇಕು. ಅದನಂತರ 1/8/1975 1/8/2007 ಒಳಗಾಗಿ ಇದ್ದಂಥ ವ್ಯಕ್ತಿಗಳು ಅಪ್ಲಿಕೇಶನ್ ಹಾಕಬೇಕು. ಮತ್ತೆ ಇಲ್ಲಿ ಖಾಲಿರುವಂತ ಸಂಸ್ಥೆ ನೋಡಿ, ನಮ್ಮ ಒಂದು ಕರ್ನಾಟಕ ಕೊಟ್ಟಿದ್ದಾರೆ, ಕಾಣಿಸ್ತಾ ಇರಬಹುದು. ಕರ್ನಾಟಕ ಕೂಡ ಅದಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ, ಮತ್ತು ಮಹಾರಾಷ್ಟ್ರದಲ್ಲಿ ಖಾಲಿ ಇರತ್ತೆ. ಅದೇ ರೀತಿಯಾಗಿ ಇದು ಇನ್ನಿತರ ಎಲ್ಲೆಲ್ಲಿ ಅರ್ಜಿ ಕರೆದಿದ್ದಾರೆ ಅಂದ್ರೆ, ಒಂದು ಮಹಾರಾಷ್ಟ್ರ, ಗೋವಾ, ಅದನಂತರ ಕರ್ನಾಟಕ ಈ ಒಂದು ರಾಜ್ಯದಲ್ಲಿ ಖಾಲಿ ಇರತ್ತೆ. ಕರ್ನಾಟಕದಲ್ಲಿ ವಿವಿಧ ಒಂದು ಜಿಲ್ಲೆಗಳಲ್ಲಿ ಇದೇ ಜಿಲ್ಲೆ ಅಂತ ಯಾವುದೇ ರೀತಿಯಾಗಿ ಮೆನ್ಷನ್ ಮಾಡಿಲ್ಲ. ಅತಿ ಹೆಚ್ಚಿರುವಂತ ಅಲ್ಲಿ ಕರೆದಿದ್ದಾರೆ. ಆನ್ಲೈನ್ ಇರೋದ್ರಿಂದ ಡಿಸ್ಪ್ಲೇ ವೆಬ್ಸೈಟ್ ಕಾಣಿಸ್ತಾ ಇರಬಹುದು. ಇದೊಂದು ವೆಬ್ಸೈಟ್ದಲ್ಲಿ ಅರ್ಜಿ ಸಲ್ಲಿಸಿ. ನೀವು ಹೋಗಿ ಆನ್ಲೈನ್ ಕೇಂದ್ರದಲ್ಲಿ ಹೋಗಿ ಕೇಳಕ್ ಹೋದ್ರೆ ಅವರು ದೊಡ್ಡ ಪೋಸ್ಟ್ ಇರ್ತಾವಲ್ಲ, 1,000, 2,000, 3,000 ರಾಜ್ಯ ಸರ್ಕಾರ ಪೋಸ್ಟ್ ಅಷ್ಟೇ ಗೊತ್ತಿರತ್ತೆ. ಅದನ್ನ ಬಿಟ್ಟು ಅವ್ರಿಗೇನು ಗೊತ್ತಿರೋದಿಲ್ಲ. ಅವ್ರು ಹೇಳ್ತಾರೆ ಲಿಂಕ್ ಅನ್ನ ಕಳಿಸ್ಕೊಡಿ, ನಾವು ಅರ್ಜಿ ಸಲ್ಲಿಸ್ತೇವೆ ಅಂದ್ರೆ ಆಗ ನೀವು ತಲೆ ಓಡಿಸ್ಬೇಕು. ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಹೋಗಿ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅರ್ಜಿ ಸಲ್ಲಿಸಬೇಕು. ಇಲ್ಲ ಅಂದ್ರೆ ನನಗೆ ಡೈರೆಕ್ಟ್ ಆಗಿ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ, ಕೆಲವು ಜನ ಏನ್ ಮಾಡ್ತಾರೆ ಅಂದ್ರೆ ಹಾಯಲ್ಲ ಅಂತ ಕಳಿಸ್ತಾರ, ಲಿಂಕ್ ಕಳಿಸಿ ಅಂತಾರ. ಅದರಲ್ಲಿ ಯಾವ ಒಂದು ಪೋಸ್ಟು ಎತ್ತರದ್ದು ಅಂತ ಹೇಳೋದಿಲ್ಲ. ದಯವಿಟ್ಟು ನನಗೆ ಮೆಸೇಜ್ ಮಾಡ್ಬೇಕಂದ್ರೂ ಕೂಡ ಪೋಸ್ಟ್ ಹೆಸರು ಹಾಕಿ, ಅದನಂತರ ಸಂಸ್ಥೆ ಹೆಸರು ಹಾಕಿ, ಮತ್ತೆ ಯಾವುದಕ್ಕೆ ಏನು ಕಳಿಸಬೇಕು ಅದನ್ನ ಹಾಕಿ ಆಮೇಲೆ ಮೆಸೇಜ್ ಮಾಡಿ. ನನಗೂ ಕೂಡ ಅರ್ಥ ಆಗತ್ತೆ. ಹಾಯ್ ಹಲೋ ಅಂದ್ರೆ ನಾನು ಏನು ತಿಳ್ಕೊಬೇಕು ಅದು ಗೊತ್ತಾಗಲ್ಲ, ನಮ್ಮ ಅಷ್ಟು ಟೈಮ್ ಕೂಡ ಇರಲ್ಲ. ನೋಡಿ, ಈ ಒಂದು ವೆಬ್ಸೈಟ್ದಲ್ಲಿ ಹೋಗಿ ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ರಿಜಿಸ್ಟರ್ ಮಾಡ್ಕೊಳ್ಳಿ. ಅದನಂತರ ಲಾಗಿನ್ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕಬೇಕು. ಅದನಂತರ ಇನ್ನಿತರ ಕೆಲವು ರೂಲ್ಸ್ ಇದಾವೆ, ಇಲ್ಲಿ ನಿಮಗೆ ಬೇಸಿಕ್ ಆಗಿ ತಿಳಿಸ್ಕೊಡ್ತೇನೆ ನೋಡಿ. ಇಲ್ಲಿ ಅರ್ಜಿ ಸಲ್ಲಿಸಲು 23ನೇ ತಾರೀಕಿಂದ ಅರ್ಜಿ ಪ್ರಾರಂಭ ಆಗತ್ತೆ. 8 ಆಗಸ್ಟ್ ತನಕ ಅವಕಾಶ ಇರತ್ತೆ. ಮತ್ತೆ ಅರ್ಜಿ ಶುಲ್ಕ ನಮಗೆ ಎಲ್ಲ ಒಂದು ವರ್ಗದವರು, ಪ್ರತಿ ಒಂದು ವರ್ಗಕ್ಕೆ SC, ST, OBC, EWS, ಸಾಮಾನ್ಯ ವರ್ಗದವರು, ಹಿಂದುಳಿದ ವರ್ಗದವ್ರಿಗೆ 885 ರೂಪಾಯಿ ತನಕ ಪಾವತಿ ಮಾಡಬೇಕು. ಮತ್ತೆ ವಿದ್ಯಾರ್ಹತೆ SSLC ಮಾತ್ರ ಪಾಸ್ ಆಗಿರ್ಬೇಕು. ಇದನ್ನ ನಾನು ಮೊದಲಿಗೆ ತಿಳಿಸ್ಕೊಟ್ಟಿದ್ದೇನೆ. ಇನ್ನು ಯಾವ್ಯಾವ ಪೋಸ್ಟು ಎಷ್ಟೆಷ್ಟಿದಾವೆ ಅಂದ್ರೆ, ಟ್ರ್ಯಾಕ್ ನಿರ್ವಹಣೆ 35 ಪೋಸ್ಟು, ಅದನಂತರ ಫೈಂಟ್ ಮ್ಯಾನ್ ಹುದ್ದೆಗಳು 44 ಪೋಸ್ಟು ಈ ರೀತಿಯ ಖಾಲಿ ಇರತ್ತೆ. ಮತ್ತು ಸಂಸ್ಥೆ ಕೊಂಕಣ್ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಬರತ್ತೆ. ಇದು 79 ಪೋಸ್ಟ್ ಇರತ್ತೆ. ಅಪ್ಲಿಕೇಶನ್ ಹಾಕೋರು ಅಪ್ಲಿಕೇಶನ್ ಹಾಕಿ ನೋಡಿ. ಸೆಂಟ್ರಲ್ ಗೌರ್ಮೆಂಟ್ ಕಡೆ ಹೋದ್ರೆ ಲಂಚ ಕಡಿಮೆ ಇರತ್ತೆ, ಅಂದ್ರೆ ಲಂಚನ ಇರೋದಿಲ್ಲ ಅಲ್ಲಿ. ಸ್ಟೇಟ್ ಗೌರ್ಮೆಂಟದಲ್ಲೇ ಇಷ್ಟಿಷ್ಟು ನರರಾಕ್ಷಸ ಆಗಿಬಿಟ್ಟಿದೆ. ಅಂದ್ರೆ ಮೊದಲಿಗೆ ನಮಗೆ ಬ್ರಿಟಿಷರು ಆಳ್ತಾ ಇದ್ರು, ಈಗ ಬರೀ ಲಂಚ ತಗೋರು ಆಳ್ತಿದ್ದಾರೆ, ರಾಜಕಾರಣಿದವರು ನಮ್ಮನ್ನ ಆಳ್ತಿದ್ದಾರೆ, ಮತ್ತು ಪೊಲೀಸನವರು ಆಳ್ತಿದ್ದಾರೆ. ಈ ರೀತಿಯಾಗಿ ಸರ್ಕಾರ ಆಗ್ಬಿಟ್ಟಿದೆ, ಈ ರೀತಿಯಾಗಿ ಪೊಲೀಸನವ್ರು ಆಗ್ಬಿಟ್ಟಿದ್ದಾರೆ. ಅವರಿಗೆ ಯಾರು ಕ್ವಶನ್ ಮಾಡಿದ್ರೆ ಮುಗ್ದ ಹೋಯ್ತು, ಯಾರು ಕ್ವಶನ್ ಕೇಳಬಾರದು. ಅಂದ್ರೆ ನಮ್ಮ ಒಂದು ಜನರಿಗೆ ಒಳ್ಳೇದು ಮಾಡ್ತಾರೆ, ಇಲ್ಲ ಅಂದ್ರೆ ಅವ್ರನ್ನ ಬಡಿಯೋದು, ಹೊಡೆಯೋದು, ಹೆಂಗ್ ಬೇಕಾದಂಗೆ ನೋಡ್ಕೊಳ್ಳೋದು, ಏನಾದ್ರೂ ಕ್ವಶನ್ ಕೇಳಿದ್ರೆ ನೋಟಿಸ್ ಕಳ್ಸೋದು, ಈ ರೀತಿಯಾಗಿ ಮಾಡ್ತಿದ್ದಾರೆ. ಅಂದ್ರೆ ಮೊದಲಿಗೆ ಬ್ರಿಟಿಷರ್ ಇದ್ರಲ್ಲ, ಅವಾಗ ನಮ್ಗೆ ತುಂಬಾ ಒಳ್ಳೇದಿರ್ತಾ ಇತ್ತು, ಅವಾಗ ಈ ರೀತಿಯಾಗಿ ನಡ್ಕೋತಿದ್ದಿದ್ದಲ್ಲ. ಆದ್ರೆ ಈ ಒಂದು ನಮ್ಮ ಒಂದು ಕರ್ನಾಟಕದವ್ರೆ, ನಮ್ಮ ಒಂದು ಭಾರತದವ್ರೆ ನಮ್ಮನ್ನ ಇಷ್ಟೊಂದು ಕೀಳಾಗಿ ನೋಡ್ತಿದ್ದಾರೆ. ಅಂದ್ರೆ ಇನ್ನು ಮುಂದ್ಗಡೆ ಎಲ್ಲೆಲ್ಲಿ ಹೋಗ್ಬೋದು ವಿಚಾರ ಮಾಡಿ. ನಾನೆಲ್ಲ ಹೇಳ್ಕೊತ ಕೂತ್ರೆ ನಮಗೆ ಸುಮ್ಮನೆ ಟೈಮ್ ವೇಸ್ಟ್ ಆಗತ್ತೆ. ಅಪ್ಲಿಕೇಶನ್ ಹಾಕುವಂಥ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿ. ಏನಾದ್ರು ಡೌಟ್ ಇತ್ತಂದ್ರೂ ಕೂಡ ಕಮೆಂಟ್ನ ತಿಳಿಸಿ. ಮತ್ತು ಅಪ್ಲಿಕೇಶನ್ ನೋಡಿ, ಈ ಒಂದು ನೋಟಿಸ್ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿದ್ದೇವೆ, ಚೆಕ್ ಮಾಡ್ಕೊಳ್ಳಿ.